me forever on fire. ಚೆನ್ನೈನ ಅಣ್ಣಾ ವಿವಿ ಕ್ಯಾಂಪಸ್ನಲ್ಲಿ ಲೈಂಗಿಕ ದೌರ್ಜನ್ಯ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಲೈಂಗಿಕ ದೌರ್ಜನ್ಯದ ಸಂತ್ರಸ್ತೆಗೆ ಸೂಕ್ತ ನ್ಯಾಯ ಸಿಗಬೇಕು ಅಂತ ಆಗ್ರಹ ಮಾಡಿದ್ದಾರೆ ಅಲ್ಲಿನ ಬಿಜೆಪಿ ರಾಜ್ಯಾಧ್ಯಕ್ಷ ಅಣ್ಣಾಮಲೈ. ಡಿಎಂಕೆಯನ್ನು ಕಿತ್ತು ಒಗೆಯುವವರೆಗೂ ಕೂಡ ನಾನು ಚಪ್ಪಲಿ ಹಾಕೊಳ್ಳಲ್ಲ, ಶೂ ಹಾಕೊಳ್ಳಲ್ಲ ಅಂತ ನಿನ್ನೆ ಪ್ರತಿಜ್ಞೆ ಬೇರೆ ಮಾಡಿ ಆಯಿತು. ಇದೇ ಅಣ್ಣಾಮಲೈ ಡಿಎಂಕೆಯನ್ನು ಕಿತ್ತು ಒಗೆಯೋದು ಒಂದು ಕಡೆ, ಅವರ ಪಕ್ಷವನ್ನು ಅಧಿಕಾರಕ್ಕೆ ತರ್ತಾರೆ ಅಂತ ಹೇಳಿದರೆ ಅದು ಬೇರೆ ಕಥೆ ಆಗ್ತಿತ್ತು. ಒಬ್ಬ ಅಧ್ಯಕ್ಷನಾಗಿ ಡಿಎಂಕೆ ನಿಲ್ಲಿಸ್ತೀನಿ ಅಂತ ಅವ್ರು ಹೇಳಿದ್ದಾರೆ. ಇರಲಿ, ಸರಿಯಾಗಿಗಾಯಿತು ಅಂತ ಅಂದ್ಕೊಂಡ್ರೆ ಇವತ್ತು ಇನ್ನೂ ಒಂದು ಹೆಜ್ಜೆ ಮುಂದೆ ಹೋಗಿರೋದು. ಏನಂದರೆ ಅವರೇ ಒಂದು ಯಾವುದೋ ಲುಂಗಿ ಕಟ್ಕೊಂಡು ಶರ್ಟ್ ಬಿಚ್ಚಿಬಿಟ್ಟು ಒಂದು ಚಾಟಿ ಹಿಡ್ಕೊಂಡು ಹೊಡ್ಕೊಳ್ತಾ ಇದ್ದರು. ವಿಡಿಯೋ ಒಂದು ಏಟು ಬಿದ್ದಿತ್ತೋ 2 ಏಟು ಬಿದ್ದಿತ್ತೋ ಗೊತ್ತಿಲ್ಲ. ಅಷ್ಟರಲ್ಲಾಗಲೇ ಕೆಲ ಕಾರ್ಯಕರ್ತರು ಬಂದು ಅವ್ರನ್ನ ಅಪ್ಕೊಂಡಿದ್ದಾರೆ, ಹೀಗೆಲ್ಲ ಮಾಡ್ಕೋಬಾರ್ದು ನೀವು ಅಂಥೇಳಿ ಒಂಥರ ನಗೆಪಾಟಲಿಗೆ ಈಡಾಗ್ತಾ ಇದ್ದಾರೆ ಆ ಭಾಗದಲ್ಲಿ. ನಿನ್ನೆ ಸುದ್ದಿಗೋಷ್ಠಿಯಲ್ಲಿಯೇ ಡಿಎಂಕೆ ಸರ್ಕಾರ ಕಿತ್ತು ಹಾಕ್ಬಿಡ್ತೀನಿ ಅಂಥೇಳಿ ಇದೇ ಅಣ್ಣಾಮಲೈ ಶಪಥವನ್ನು ಮಾಡಿದರು. ನೋಡಿ, ಇಬ್ಬರು IPS ಆಗಿದ್ದರು, ಅವರು ಚೆನ್ನಾಗಿ ಓದ್ಕೊಂಡಿರ್ತಕ್ಕಂಥವ್ರು. ಫೈನ್, IPS ಅದರ ಘನತೆ, ಆ ಒಂದು ವಿದ್ಯೆ, ಇದ್ದಂಥ ಅಧಿಕಾರ, ಮಾಡಬಹುದಾಗಿದ್ದ ಕೆಲಸಗಳು ಸಾಮಾಜಿಕ ಮಾಧ್ಯಮದಲ್ಲಿ ಬಹಳ ಟೀಕೆಗೆ ಗುರಿಯಾಗ್ತಾ ಇದ್ದಾರೆ. ಇದನ್ನು ನೀವು ಕಲಿಸ್ಕೊಡ್ತಾ ಇರೋದು. ಚಪ್ಪಲಿ ಬಿಚ್ಚಿಬಿಡ್ತೀನಿ, ಶೂ ಬಿಚ್ಚಿಬಿಡ್ತೀನಿ, ನಾನು ಚಾಟಿಲಿ ಹೊಡ್ಕೊಳ್ತೀನಿ, ಬೀದಿಲಿ ನಿಂತ್ಕೊಂಡು ನಾನು ಚಾವಟಿಲಿ ಹೊಡ್ಕೊಳ್ತೀನಿ. ಆ ವಿದ್ವತ್ಗೂ ಅವರು ಹೋಗಬಹುದಾದಂಥ ದಾರಿಗೂ ಇದಕ್ಕೂ ಬಹಳ ವ್ಯತ್ಯಾಸಗಳನ್ನು ಕಾಣ್ತಾ ಇದ್ದಾರೆ. ಯಾಕೆ ಹೀಗಾದರು ಅಂತ ಗೊತ್ತಿಲ್ಲ. ಇದನ್ನು ಹೋರಾಟ ಅಂತಾರೆ, ಇನ್ನೊಂದಂತಾರೆ, ಅದು ಬೇರೆ ವಿಚಾರ. ಆದರೆ IPS ಆಗಿದ್ದಂಥವರು ಹೋರಾಟಕ್ಕೆ ಬೇರೆಯದ್ದೇ ಮಾರ್ಗಗಳಿದೆ. ಇದೇನು ಚಾವಟಿಲಿ ಹೊಡ್ಕೊಳ್ಳೋದು, ಅವ್ರಿಗೆ ನೋವು ಮಾಡ್ಕೊಳ್ಳೋದು, ಆತ್ಮಹತ್ಯೆ ಅಂತ ಬಂದಾಗ ನಾವೇನು ಮಾತಾಡ್ತೀವಿ ಹೇಳಿ, ಅದು ಅಪರಾಧ ಅಂತ ಮಾತಾಡ್ತೀವಿ. ಇದು ಅವ್ರ ಬಾಡಿಗೆ ಅವ್ರು ಶಿಕ್ಷೆ ಕೊಟ್ಕೊಳ್ಳೋದಿಲ್ಲ. ಇದು ಯಾಕೆ ಅಂತ ಒಂದು ಪ್ರಶ್ನೆ ಕೂಡ ಅಲ್ಲಿ ಕೇಳಿ ಬರ್ತಾ ಇದೆ.